Hi my dear students, welcome back to first PUC biology classes. So today is the third session for the first lesson, the living world. So already living world ಅನ್ನೋ ಲೆಸನ್ ಅನ್ನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಥರ್ಡ್ ವಿಡಿಯೋ ಆಗಿದೆ. ಇದು ಪಾರ್ಟ್ 3 ಅಂದ್ರೆ ಥರ್ಡ್ ಸೆಷನ್ ಇದು ಆಗಿದೆ. ಓಕೆ, ಸೊ ಫಸ್ಟ್ ಸೆಷನ್ ಅಲ್ಲಿ ನೀವು ದ ಲಿವಿಂಗ್ ವರ್ಲ್ಡ್ ನ ಇಂಟ್ರೊಡಕ್ಷನ್ ಜೊತೆಗೆ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬೀಯಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡ್ ಸೆಕೆಂಡ್ ವಿಡಿಯೋದಲ್ಲಿ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ಅಬೌಟ್ ದ second characteristic of a living being, that is reproduction. And ಇವತ್ತಿನ ವಿಡಿಯೋದಲ್ಲಿ we are going to understand about the third characteristic. ಸೊ ಈ ಬೇಸಿಕ್ಸ್ ಅನ್ನೋದು ಏನಿದೆ ಇದು ನಿಮಗೆ ಪ್ರಾಪರ್ ಆಗಿ ಗೊತ್ತಿರಬೇಕು ಬಯಾಲಜಿನಲ್ಲಿ. ಸೊ ಬೇಸಿಕ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ, ಬ್ರಿಡ್ಜ್ ಕರೆಕ್ಟ್ ಆಗಿದ್ರೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಮಾಡ್ಬೋದು, ಹೌದಲ್ವಾ? ಸೊ ಅದೇ ರೀತಿ ಏನಾಗುತ್ತೆ, ಬೇಸಿಕ್ಸ್ ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸೊ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ಸ್ಗೆಲ್ಲ ನೀವು ಕ್ಲಿಯರ್ ಆಗಿ ಆನ್ಸರ್ ಮಾಡಬಹುದು. ಸೊ ದಟ್ ಈಸ್ ವೈ ಬೇಸಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ಡಿಲೇಯಿಂಗ್ ಮಚ್, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೊ ಇಫ್ ಯು ಆರ್ ವಿಸಿಟಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್, ದಟ್ ಈಸ್ ಮೆಟಬಾಲಿಸಮ್ ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಈ ಮೆಟಬಾಲಿಸಮ್ ಅಂದ್ರೂ ಒಂದೇ, ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂದ್ರೂ ಒಂದೇ. ಸೊ ಬಿಫೋರ್ ಗೆಟಿಂಗ್ ಟು ನೋ ದ ಆಕ್ಚುಯಲ್ ಕಾನ್ಸೆಪ್ಟ್, ಈ ಮೆಟಬಾಲಿಸಮ್ ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಲ್ಲಿ ಒಂದು ಬೇಸಿಕ್ ವರ್ಡ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಏನದು ಬೇಸಿಕ್ ವರ್ಡ್ ಅಂತಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಹೌ ದ ಅರ್ತ್ ಇಸ್ ಫಾರ್ಮ್ಡ್, ಹೌದಲ್ವಾ? ಸೊ ಭೂಮಿ ಫಾರ್ಮ್ ಆಗಬೇಕಾದ್ರೆ ದರ್ ವಾಸ್ ಅ ಲಾಟ್ ಆಫ್ ರಿಯಾಕ್ಷನ್ಸ್ ಟು ಪ್ಲೇಸ್, ಹೌದಲ್ವಾ? ದರ್ ವಾಸ್ ಹಾಟ್ ಗ್ಯಾಸಸ್ ಇತ್ತು, ಡಸ್ಟ್ ಪಾರ್ಟಿಕಲ್ಸ್ ಇತ್ತು, ವಿತ್ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಏನಾಯಿತು, ನಮ್ಮ ಒಂದು ಭೂಮಿ ಫಾರ್ಮ್ ಆಯಿತು. ಭೂಮಿ ಫಾರ್ಮ್ ಆದ್ಮೇಲೆ ಆಫ್ಟರ್ ದ ಫಾರ್ಮೇಶನ್ ಆಫ್ ದ ಅರ್ತ್ ಏನಾಯಿತು, ಒಂದೊಂದೇ ಆರ್ಗ್ಯಾನಿಸಮ್ ನಮ್ಮ ಭೂಮಿ ಮೇಲೆ ಫಾರ್ಮ್ ಆಗಕ್ಕೆ ಶುರುವಾಯಿತು. ಫ್ರಮ್ ದ ಸಿಂಪಲ್ ಆರ್ಗ್ಯಾನಿಸಮ್ ಟು ನೌ ದ ಕಾಂಪ್ಲೆಕ್ಸ್ ಲೆವೆಲ್ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ಸಿ ಆನ್ ದ ಅರ್ತ್. ಈ ಎಲ್ಲ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗಿದ್ದು ಇಟ್ ಈಸ್ ಬಿಕಾಸ್ ಆಫ್ ದ ಕೆಮಿಕಲ್ಸ್. ಕೆಮಿಕಲ್ಸ್ ಆರ್ ದ ಸಬ್ಸ್ಟೆನ್ಸಸ್ ಸೊ ವಿಚ್ ಆರ್ ಇಂಪಾರ್ಟೆಂಟ್ ಟು ಫಾರ್ಮ್ ಅ ಬಾಡಿ. ಒಂದು ಬಾಡಿ ಫಾರ್ಮ್ ಆಗಬೇಕಂದ್ರೆ ಕೆಮಿಕಲ್ಸ್ ಪ್ಲೇ ಅ ವೆರಿ ಮೇಜರ್ ರೋಲ್. ಸೊ ನಮ್ಮೆಲ್ಲರ ಬಾಡಿನಲ್ಲೂ ಕೂಡ ಕೆಮಿಕಲ್ಸ್ ಇದೆ. ಇಫ್ ಯು ಟಾಕ್ ಅಬೌಟ್ ಪ್ಲಾಂಟ್ಸ್, ಇಫ್ ಯು ಟಾಕ್ ಅಬೌಟ್ ಆನಿಮಲ್ಸ್, ಬರ್ಡ್ಸ್, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಯಾವುದೇ ಆರ್ಗ್ಯಾನಿಸಮ್ ಬಗ್ಗೆ ನಾವು ಮಾತಾಡಿದ್ರು ಕೂಡ ಅದರಲ್ಲಿ ಏನಿದೆ, ಕೆಮಿಕಲ್ಸ್ ಇದೆ. ಸೊ ಆಲ್ರೆಡಿ ನಮ್ಮ ಬಾಡಿನಲ್ಲಿ ಇರುವಂಥ ಕೆಮಿಕಲ್ಸ್ ಏನಾಗುತ್ತೆ, ರಿಯಾಕ್ಷನ್ ಮಾಡ್ತಾ ಇರುತ್ತೆ. ಸೊ ರಿಯಾಕ್ಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಒಂದು ಹೊಸ ಕೆಮಿಕಲ್ಸ್ ಕೂಡ ಫಾರ್ಮ್ ಆಗುತ್ತೆ. ಸೊ reactions, the chemical reactions continuously takes place inside our body. ನಮ್ಮ ಬಾಡಿನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಆಗ್ತಿರುತ್ತೆ. ಸೊ ಈಚ್ ಅಂಡ್ ಎವ್ರಿ ಆರ್ಗನ್, ನಮ್ಮ ಬಾಡಿನಲ್ಲಿ ಇರುವಂಥ ಒಂದೊಂದು ಪಾರ್ಟಲ್ಲೂ ಕೂಡ ಏನಾಗುತ್ತೆ, ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಬ್ರೈನಲ್ಲೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿರುತ್ತೆ, ಸ್ಟಮಕ್ಕಲ್ಲೂ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿರುತ್ತೆ, ಕಿಡ್ನಿನಲ್ಲೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿರುತ್ತೆ. ಯು ನೋ ದ ಫಂಕ್ಷನ್ಸ್ ಅಲ್ವಾ, ಲೈಫ್ ಪ್ರಾಸೆಸ್ ಲೆಸನ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ ಕ್ಲಾಸ್ 10th ಅಲ್ಲಿ. ಸೊ ವಾಟ್ ಆರ್ ದ ಫಂಕ್ಷನ್ಸ್, ವಾಟ್ ಆರ್ ದ ಬೇಸಿಕ್ ಲೈಫ್ ಪ್ರೋಸೆಸ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ ಒಂದೊಂದು ರೀಜನಲ್ಲೂ ಕೂಡ ಏನಾಗುತ್ತೆ, ಒಂದೊಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ಸ್ ಕಂಟಿನ್ಯೂಸ್ ಆಗಿ ಆಗ್ತಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರ್ಬೇಕಾ? ವೈ ದ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಸ್ ಟು ಟೇಕ್ ಪ್ಲೇಸ್? ಬಿಕಾಸ್ ಇಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಹ್ಯಾಸ್ ಟು ಬಿ ಅಲೈವ್, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಬದುಕಿದೆ ಅಂತ ಹೇಳಬೇಕು ಅಂದರೆ, ಸೊ ಅದು ಅಲೈವ್ ಅಂತ ಹೇಳಬೇಕು ಅಂದರೆ ಆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ನ ಬಾಡಿನಲ್ಲಿ ಏನಾಗಬೇಕು, ಕಂಟಿನ್ಯೂಸ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರಬೇಕು. ಸೆಕೆಂಡ್ ಥಿಂಗ್, ಸೊ ನಾವೊಂದು ನಾನ್ ಲಿವಿಂಗ್ ಅನ್ನು ಅಬ್ಸರ್ವ್ ಮಾಡಿದ್ರೆ, ಕ್ಯಾನ್ ಅ ನಾನ್ ಲಿವಿಂಗ್ ಪರ್ಫಾರ್ಮ್ ದ ಕೆಮಿಕಲ್ ರಿಯಾಕ್ಷನ್? ನೋ. ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗೋಲ್ಲ. ಇನ್ಸ್ಟೆಡ್ ಏನಾಗಬಹುದು ಅಂದರೆ, ನಾನ್ ಲಿವಿಂಗ್ ಥಿಂಗು ಎನ್ವೈರನ್ಮೆಂಟಲ್ಲಿ ಆಗುವ ಯಾವುದೋ ಒಂದು ಪ್ರೆಷರಿಂದ ಅಥವಾ ಚೇಂಜಸ್ ಇಂದ ಅದರ ಫಾರ್ಮ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಸೊ ಅದನ್ನ ಬಿಟ್ಟರೆ ಅದರಲ್ಲಿ ಏನಾಗಲ್ಲ, ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ನಾನ್ ಲಿವಿಂಗ್ ಥಿಂಗ್ಸ್ ಡಸ್ ನಾಟ್ ಶೋ ಎನಿ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ಸ್ ಬಗ್ಗೆ ನಿಮಗೆ ಈಗ ಅರ್ಥ ಆಯ್ತಲ್ವಾ? ಸೊ ನಾವ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೀನ್ ಬೈ ಮೆಟಬಾಲಿಕ್ ರಿಯಾಕ್ಷನ್ಸ್. ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂದ್ರೆ ಏನು? ಹೇಗೆ ಡಿಫೈನ್ ಮಾಡ್ಬೋದು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ನೋಡೋದಾದ್ರೆ, ದ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್. ಸಮ್ ಅಂದ್ರೆ ಒಟ್ಟಿಗೆ, ನಮ್ಮ ಬಾಡಿನಲ್ಲಾಗುವ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನ ಒಟ್ಟಿಗೆ. ಓಕೆ, ದ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಾಗುವ ಎಲ್ಲ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್, ಓಕೆ, ಅದನ್ನ ನಾವು ಏನು ಹೇಳ್ತೀವಿ, ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆ ರಿಯಾಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ಮೆಟಬಾಲಿಸಮ್.
ಮೆಟಬಾಲಿಸಮ್ ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ನಿಮ್ಮ CETಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ. ದ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್, ನಮ್ಮ ಬಾಡಿನಲ್ಲಿ ಆಗುವ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಟುಗೆದರ್ ನಾವೇನ್ ಮಾಡ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಮೆಟಬಾಲಿಕ್ ರಿಯಾಕ್ಷನ್ಸ್. ಸೊ ಈ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಮೆಟಬಾಲಿಕ್ ರಿಯಾಕ್ಷನ್ಸ್ ಇದೆ. ಸೊ ವಿಚ್ ಆರ್ ದ 2 ಟೈಪ್ಸ್ ಆಫ್ ಮೆಟಬಾಲಿಕ್ ರಿಯಾಕ್ಷನ್ಸ್? ಸೊ ದ ಫಸ್ಟ್ ಟೈಪ್ ಈಸ್ anabolism, and the second type is catabolism. Anabolism and catabolism, these are the 2 types of catabolism. So these are the 2 types of metabolic reaction. What is meant by anabolism? What is meant by catabolism? Very very important concept, but tumbane simple concept and tumba important concept idu. You have to understand what is anabolism, what is catabolism. Anabolism na ನಾವು constructive reactions ಅಂತ ಹೇಳ್ತೀವಿ. constructive reactions. Okay. Catabolism na ನಾವು destructive reactions ಅಂತ ಹೇಳ್ತೀವಿ. So ಹಾಗಾದ್ರೆ what is meant by constructive reactions and what is meant by destructive reactions? First let us understand about anabolism. Anabolism ಅಂದ್ರೆ ನಾನು ಏನಂತ ಹೇಳಿದೀನಿ, constructive reactions ಅಂತ. constructive reactions ಅಂದ್ರೆ ಏನು ನೋಡಿ, anabolism ಅಲ್ಲಿ construct ಆಗ್ತಾ ಇದೆ. ಏನ್ construct ಆಗ್ತಾ ಇದೆ? So the simple molecules are joining to form a complex molecule. ಸಿಂಪಲ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ, ಇದೆಲ್ಲ ಕಂಬೈನ್ ಆಗ್ತಾ ಇದೆ ರಿಯಾಕ್ಷನ್ ಅಲ್ಲಿ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆಗ್ತಾ ಇದೆ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನೋಡಿ, ಈಗ ಒಂದು ಲೆಟ್ ಮಿ ರೈಟ್ ಹಿಯರ್, ಇಲ್ಲಿ ಬರೀತೀನಿ ನೋಡಿ. ಸೊ ಈಗ ನಮ್ಮ ಬಾಡಿನಲ್ಲಿ ಏನಾಗ್ತಾ ಇದೆ, ಸ್ಮಾಲ್ ಮಾಲಿಕ್ಯೂಲ್ಸ್ ಇದೆ ಅಲ್ವಾ. ಈ ಸ್ಮಾಲ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತಾ ಇದೆ ಅನಬಾಲಿಸಮ್ ಅಲ್ಲಿ, ಐ ಆಮ್ ಟಾಕಿಂಗ್ ಅಬೌಟ್ ಅನಬಾಲಿಸಮ್. ಈ ಸ್ಮಾಲ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತಾ ಇದೆ, ಸೊ ದೇ ಆರ್ ಕಂಬೈನಿಂಗ್ ಟು ಫಾರ್ಮ್ ಒನ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಈ ಸ್ಮಾಲ್ ಮಾಲಿಕ್ಯೂಲ್ಸ್ ಹೀಗಿದ್ದು ಏನಾಯ್ತು, ಈಗ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆಯಿತು. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್ಸ್. ಅದಕ್ಕೆ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ನಮ್ಮ ಬಾಡಿನಲ್ಲಿ ಎಷ್ಟೊಂದು ಸಿಂಪಲ್ ಮಾಲಿಕ್ಯೂಲ್ಸ್ ಇದೆ, ಈ ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಕಂಬೈನ್ ಆಗುತ್ತೆ, ಕಂಬೈನ್ ಆಗಿ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ನ ಫಾರ್ಮ್ ಮಾಡುತ್ತೆ. ಸೊ ದಟ್ ವಿಲ್ ಹ್ಯಾಪನ್ ಅಂಡರ್ ಅನಬಾಲಿಸಮ್. ಅದನ್ನು ನಾವು ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಮೂವಿಂಗ್ ಟು ಸೆಕೆಂಡ್ ಒನ್, ಕೆಟಾಬಾಲಿಸಮ್. ಕೆಟಾ ಅಂತಂದ್ರೆ ಏನು, ಬ್ರೇಕ್ ಅಂತ ಅರ್ಥ. ಕೆಟಾ ಅಂದ್ರೆ ಬ್ರೇಕ್ ಅಂತ ಅರ್ಥ. ಸೊ ಅದಕ್ಕೆ ಇದನ್ನ ನಾವು ಡಿಸ್ಟ್ರಕ್ಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಡಿಸ್ಟ್ರಕ್ಟಿವ್ ಅಂದ್ರೆ ಡೆಸ್ಟ್ರಾಯ್ ಮಾಡೋದು, ಬ್ರೇಕ್ ಆಗೋದು. ಏನ್ ಬ್ರೇಕ್ ಆಗ್ತಾ ಇದೆ ನೋಡಿ, ಇಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಏನಾಗುತ್ತೆ, ಬ್ರೇಕ್ ಆಗ್ತಾ ಹೋಗುತ್ತೆ. ಬ್ರೇಕ್ ಆಗಿ ಆಗ್ತಾ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ದ ಸಿಂಪಲ್ ಮಾಲಿಕ್ಯೂಲ್ ಇನ್ ಅವರ್ ಬಾಡಿ. ಸೊ ವೆರಿ ಸಿಂಪಲ್ ಇರೋದು ಕಾಂಪ್ಲೆಕ್ಸ್ ಆಗುತ್ತೆ, ಕಾಂಪ್ಲೆಕ್ಸ್ ಇರೋದು ಸಿಂಪಲ್ ಆಗುತ್ತೆ. ಇಟ್ ವಿಲ್ ಕೀಪ್ ಆನ್ ಹ್ಯಾಪನಿಂಗ್. ಏನಾಗುತ್ತೆ, ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಸೊ ಜಾಯಿನ್ ಆಗ್ತಾ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆಗುತ್ತೆ. ವೇರ್ ಇನ್ ದ ಅನಬಾಲಿಸಮ್, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಬ್ರೇಕ್ ಆಗ್ತಾ ಏನಾಗುತ್ತೆ, ಸಿಂಪಲ್ ಮಾಲಿಕ್ಯೂಲ್ಸ್ ಆಗುತ್ತೆ. ಎಲ್ಲಿ, ಕೆಟಬಾಲಿಸಮ್. ಸೊ ಅನಬಾಲಿಸಮ್, ಕೆಟಬಾಲಿಸಮ್ ಎರಡೂ ಕೂಡ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎರಡೂ ಕೂಡ ಜಸ್ಟ್ ಆಪೋಸಿಟ್, ವೈಸ್ ವರ್ಸಾ ಅಷ್ಟೇ. ಇಲ್ಲಿ ಸಿಂಪಲ್ ಕಾಂಪ್ಲೆಕ್ಸ್ ಆಗ್ತಾ ಇದೆ, ಇಲ್ಲಿ ಕಾಂಪ್ಲೆಕ್ಸ್ ಸಿಂಪಲ್ ಆಗ್ತಾ ಇದೆ ಅಷ್ಟೇ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಬೆಟರ್. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅನಬಾಲಿಸಮ್ ಅಲ್ಲಿ ನಾನು ಹೇಳ್ದಂಗೆ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್ಸ್ ಅಲ್ವಾ. ಸೊ ಅನಬಾಲಿಸಮ್ ನೋಡೋದಾದ್ರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ಫಾರ್ಮೇಷನ್ ಆಫ್ ಫುಡ್ ಇನ್ ದ ಲೀವ್ಸ್. ಸೊ ಅದನ್ನ ನಾವೇನಂತ ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಫೋಟೋಸಿಂಥಸಿಸ್ ಪ್ರೋಸೆಸ್. ಹೌದಲ್ವಾ. ಸೊ ಫಾರ್ಮೇಷನ್ ಆಫ್ ಫುಡ್ ನ ನಾವು ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಫೋಟೋಸಿಂಥಸಿಸ್ ಇಲ್ಲಿ ಏನಾಗುತ್ತೆ, ಲೀವ್ಸ್ ವಿಲ್ ಪ್ರಿಪೇರ್ ದ ಫುಡ್. ಸೊ ವಾಟ್ ಆಕ್ಚುಲಿ ಹ್ಯಾಪನ್ ಹಿಯರ್, ಸಿ ಕಾರ್ಬನ್ ಡೈಆಕ್ಸೈಡ್ and water ಏನಾಗುತ್ತೆ, in the presence of sunlight and chlorophyll, in the presence of sunlight and chlorophyll ಏನಾಗುತ್ತೆ, it will form glucose molecule which we will call it as C6H12O6. glucose molecule form ಆಗುತ್ತೆ. along with this oxygen ಕೂಡ release ಆಗುತ್ತೆ, correct, and water ಕೂಡ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೋ ಅಲ್ವಾ. ಸೊ ಫೋಟೋಸಿಂಥಸಿಸ್ ಅಲ್ಲಿ ಈ ಒಂದು ಥಿಂಗ್ ಏನಾಗುತ್ತೆ, ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಇಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ದ ವಾಟರ್, ಈ ಎರಡನ್ನೂ ಕೂಡ ಏನು ಹೇಳ್ತೀವಿ, ದೇ ಆರ್ ದ ಸಿಂಪಲ್ ಮಾಲಿಕ್ಯೂಲ್. They are the simple molecule. Carbon dioxide and water, they are the simple molecule. They are undergoing the photosynthesis process in the presence of sunlight and chlorophyll. As a result of ಏನು ಫಾರ್ಮ್ ಆಗ್ತಾ ಇದೆ, ಗ್ಲೂಕೋಸ್ ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಗ್ಲೂಕೋಸ್ ಈಸ್ ನೌ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಈ ಗ್ಲೂಕೋಸ್ ಏನಾಗಿದೆ, ಇದೊಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆಗಿದೆ. ಸೊ ಜೊತೆಗೆ ಏನು ರಿಲೀಸ್ ಆಗ್ತಾ ಇದೆ, ಆಕ್ಸಿಜನ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ, ಸಿಂಪಲ್ ಮಾಲಿಕ್ಯೂಲ್ಸ್ ಆರ್ ಕಂಬೈನಿಂಗ್ ಟು ಫಾರ್ಮ್ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಸೊ ದಿಸ್ ಟೈಪ್ ಆಫ್ ರಿಯಾಕ್ಷನ್ ವಿ ವಿಲ್ ಕಾಲ್ ಇಟ್ ಆಸ್ ಅನಾಬಾಲಿಸಮ್. ಇದನ್ನ ನಾವೇನಂತ ಹೇಳ್ತೀವಿ, ಅನಾಬಾಲಿಸಮ್ ಅಂತ ಹೇಳ್ತೀವಿ. ಇಟ್ಸ್ ಅ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಫೋಟೋಸಿಂಥಸಿಸ್. ಸೊ ಈಗ ಕೆಟಬಾಲಿಸಮ್ ನ ನೋಡೋದಾದ್ರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಕೆಟಬಾಲಿಕ್ ರಿಯಾಕ್ಷನ್. ಕೆಟಬಾಲಿಕ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ವಿ ಕ್ಯಾನ್ ಟೇಕ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ನೋಡಿ, ರೆಸ್ಪಿರೇಷನ್ ಅಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ C6H12O6. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ಏನಾಗುತ್ತೆ, ಇಟ್ ವಿಲ್ ಕಂಬೈನ್ ವಿತ್ ದ ಆಕ್ಸಿಜನ್. ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಓಕೆ, ಕಂಬೈನ್ ಆಗಿ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಆಲ್ಸೋ ಎನರ್ಜಿ ಕೂಡ ಇಲ್ಲಿ ರಿಲೀಸ್ ಆಗುತ್ತೆ. ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಪ್ರೋಸೆಸ್. ನಿಮಗೆ ಈ ಪ್ರೋಸೆಸ್ ಬಗ್ಗೆ ಗೊತ್ತಿದೆ, ಪ್ರೀವಿಯಸ್ ಇಯರ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಸೊ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ವಿಚ್ ಈಸ್ ಅ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಗ್ಲೂಕೋಸ್ ಅನ್ನೋದು ಏನು ಇಲ್ಲಿ, ವಿಚ್ ಈಸ್ ಅ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಏನಾಗ್ತಿದೆ, ಇಟ್ ಈಸ್ ಬಿಕಮಿಂಗ್ ಸಿಂಪಲ್. ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ನಾವು ದಿಸ್ ಇಸ್ ಕಾಲ್ಡ್ ಆಸ್ ಅ ಸಿಂಪಲ್ ಮಾಲಿಕ್ಯೂಲ್ಸ್. ಸೊ ಏನಾಗ್ತಿದೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಸಿಂಪಲ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ವೇರ್ ಅಂಡರ್ ದ ಕ್ಯಾಟಬಾಲಿಸಮ್ ರಿಯಾಕ್ಷನ್ ಅಥವಾ ಡಿಸ್ಟ್ರಕ್ಟಿವ್ ರಿಯಾಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಏನಾಗ್ತಾ ಇದೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಈಸ್ ಡಿವೈಡಿಂಗ್ ಟು ಫಾರ್ಮ್ ದ ಸಿಂಪಲ್ ಮಾಲಿಕ್ಯೂಲ್. ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಏನಾಗ್ತಾ ಇದೆ, ಸಿಂಪಲ್ ಮಾಲಿಕ್ಯೂಲ್ ಆಗ್ತಾ ಇದೆ. So this is the best example I can give for anabolism as well as the catabolism. So anabolism reaction ಅಲ್ಲಿ ಏನಾಗುತ್ತೆ, ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. whereas catabolism reaction ಅಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. So that is the one thing you have to understand. anabolism ಅಲ್ಲಿ ಏನಾಗುತ್ತೆ, ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. catabolism ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. So this is all very important topics with respect to CET and NEET. ಮತ್ತೆ ಹೇಳ್ತಾ ಇದ್ದೀನಿ, anabolism, catabolism ಬಗ್ಗೆ ಗೊತ್ತಿರಬೇಕು. So finally once I will revise about what is metabolic reactions and anabolism and catabolism. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಫೈನಲಿ ನಿಮಗೆ ಒಂದು ಕನ್ಕ್ಲೂಷನ್ ಕೊಡಬೇಕು. ಆ ಕನ್ಕ್ಲೂಷನ್ ಪಾರ್ಟ್ ತುಂಬಾನೇ ಇಂಪಾರ್ಟೆಂಟ್. So what is mean by metabolic reactions? Metabolic reactions ಅಂತಂದ್ರೆ ನಾವು ಏನು ಹೇಳ್ಬೋದು, the sum total reaction, the sum total chemical reactions that is happening inside our body. ನಮ್ಮ ಬಾಡಿನಲ್ಲಾಗುವ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನ ನಾವು ಟುಗೆದರ್ we will call it as metabolic reactions. ಅದನ್ನ ನಾವು metabolic reactions ಅಂತ ಹೇಳ್ತೀವಿ. So metabolic reactions ಅಲ್ಲಿ there are two types of metabolic reactions. One is anabolism and one more is catabolism. Anabolism ಅಂದ್ರೆ ನಾನು ಏನು ಹೇಳಿದೆ, ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಕಾಂಪ್ಲೆಕ್ಸ್ ಆಗುತ್ತೆ. ಸೊ ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ಅ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್. whereas catabolism ಅಂದ್ರೆ ನಾನು ಏನಂತ ಹೇಳಿದೆ, ಸೊ ಹಿಯರ್ ಏನಾಗುತ್ತೆ, ಸೊ ದ ಲಾರ್ಜ್ ಮಾಲಿಕ್ಯೂಲ್ ಅಂದ್ರೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಏನಾಗುತ್ತೆ, ಡಿಸ್ಟ್ರಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ಡೆಸ್ಟ್ರಾಯ್ ಅಂಡ್ ಇಟ್ ವಿಲ್ ಬಿಕಮ್ ಸಿಂಪಲ್ ಮಾಲಿಕ್ಯೂಲ್ಸ್. ಸೊ ದಿಸ್ ವಿಲ್ ಹ್ಯಾಪನ್ ಇನ್ ದ ಕೆಟಬಾಲಿಸಮ್. ಸೊ ಅದಕ್ಕೆ ನಾವು ಡಿಸ್ಟ್ರಕ್ಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಬಾಲಿಸಮ್ ಅಲ್ಲಿ ನಾನು ನಿಮಗೆ ಫೋಟೋಸಿಂಥಸಿಸ್ ಬಗ್ಗೆ ಎಕ್ಸಾಂಪಲ್ ಹೇಳಿದ್ದೀನಿ. ಕ್ಯಾಟಬಾಲಿಸಮ್ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಯು ದ ಎಕ್ಸಾಂಪಲ್ ಆಫ್ ರೆಸ್ಪಿರೇಷನ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಫೈನಲಿ ಇನ್ನೊಂದು ಪಾಯಿಂಟ್ ಏನು ನೀವು ತಿಳ್ಕೊಳ್ಬೇಕಾಗಿರೋದು ಅಂತಂದ್ರೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಮಾತಾಡಿದಾಗ ಟಿಲ್ ನಾವು ಇವಾಗವರೆಗೂ ನಾನು ನಿಮ್ಗೆ ಏನು ಹೇಳಿದೆ, ಲಿವಿಂಗ್ ಆರ್ಗಾನಿಸಮ್ಸ್ನ ಬಾಡಿ ಒಳಗಡೆ ನಡೆಯುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಹೇಳಿದೆ. ಸೊ ನಾವು ಇದಲ್ಲದೆ ಏನು ಮಾಡ್ಬೋದು, ಲ್ಯಾಬೊರೇಟರಿನಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ನ ಮಾಡ್ಬೋದು, ರೈಟ್. ವೆನ್ ಯು ಆರ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ನ ನೀವು ಅಬ್ಸರ್ವ್ ಮಾಡ್ತೀರಾ, ರೈಟ್. ಸೊ ಲ್ಯಾಬೊರೇಟರಿನಲ್ಲಿ ನಾವು ಏನು ಮಾಡ್ತೀವಿ, ವಿ ಟೇಕ್ ಅ ಟೆಸ್ಟ್ ಟ್ಯೂಬ್ ಆರ್ ಅ ಬೀಕರ್ ಆರ್ ಅ ಕೊನಿಕಲ್ ಫ್ಲಾಸ್ಕ್ ಯಾವುದಾದ್ರೂ ಒಂದು ತೊಗೊಂಡು ನಾವು ಏನು ಮಾಡ್ತೀವಿ, ವಿ ವಿಲ್ ಆ್ಯಡ್ ಸಮ್ ಕೆಮಿಕಲ್ಸ್ ಟು ದಿಸ್ ಆ್ಯಂಡ್ ದೇರ್ ಬೈ ಏನಾಗುತ್ತೆ, ದ ಕೆಮಿಕಲ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್, ರೈಟ್. ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಈಗ ಈ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಆಗುವ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಕ್ಯಾನ್ ವಿ ಕನ್ಸಿಡರ್ ಇಟ್ ಆಸ್ ಅ ಮೆಟಬಾಲಿಕ್ ರಿಯಾಕ್ಷನ್. ನಾವು ಅದನ್ನ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದಾ? ಯಾಕೆ ಅಂದರೆ ಇಲ್ಲೂ ಕೂಡ ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಟೆಸ್ಟ್ ಟ್ಯೂಬ್ನಲ್ಲೂ ಕೂಡ ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಿರೋದ್ರಿಂದ
ಕ್ಯಾನ್ ವಿ ಸೇ ಮೆಟಬಾಲಿಕ್ ರಿಯಾಕ್ಷನ್ ಅಂತ ನನ್ನ ಪ್ರಶ್ನೆ. ಸೊ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ the sum total of all the chemical reactions occurring in our body ಅಂತ ಹೇಳಿದಾಗ you must remember we are talking about the living organisms. ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವುದೇ ಒಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಲಿವಿಂಗ್ ಆರ್ಗ್ಯಾನಿಸಮ್ನ ಬಾಡಿ ಒಳಗೆ ಆಗ್ತಾ ಇದೆ ಅಂದರೆ ಅದು ಮೆಟಬಾಲಿಕ್ ರಿಯಾಕ್ಷನ್. ಬಟ್ ದಿಸ್ ಈಸ್ ಹ್ಯಾಪನಿಂಗ್ ಎಕ್ಸ್ಟರ್ನಲಿ, ಇದು ಆರ್ಟಿಫಿಷಿಯಲಿ ನಾವು ಕ್ರಿಯೇಟ್ ಮಾಡಿರುವಂಥ ಒಂದು ಮೀಡಿಯಮ್ ಇಂದ ಔಟ್ಸೈಡ್ ದ ಬಾಡಿ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಇದು ಲಿವಿಂಗ್ ಆರ್ಗ್ಯಾನಿಸಮ್ನ ಬಾಡಿ ಹೊರಗಡೆ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್ ವರ್ಡ್ ನೆನ್ಪಿಟ್ಕೊಳ್ಳಿ, ವಿ ವಿಲ್ ಕಾಲ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಆಸ್ ಇನ್ ವಿಟ್ರೋ. ಇದನ್ನ ನಾವು ಇನ್ ವಿಟ್ರೋ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಮೀನ್ ಬೈ ಇನ್ ವಿಟ್ರೋ? In vitro is nothing but the chemical reactions that are happening outside the body of a living organism. So such type of chemical reactions we will call it as in vitro. ಅದನ್ನ ನಾವು in vitro ಅಂತ ಹೇಳ್ತೀವಿ. Very important word, please remember. I am repeating again and again. CET ನಲ್ಲಿ ಹಾಗೂ NEET examination ಎರಡರಲ್ಲೂ ಕೂಡ ಇದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಫೈನಲಿ ನಾವು ಏನು ಹೇಳಬೇಕು ಅಂದರೆ, ಕ್ಯಾನ್ ವಿ ಸೇ ದ ಮೆಟಬಾಲಿಕ್ ರಿಯಾಕ್ಷನ್ ಆಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್? ಯಾಕೆಂದರೆ ನಾವು ಗ್ರೋತ್ ಬಗ್ಗೆ ತಿಳ್ಕೊಂಡಾಗ, ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಾಗ ಐ ಟೋಲ್ಡ್ ಯು ದ್ಯಾಟ್ ಗ್ರೋತ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ಈವನ್ ಐ ಟೋಲ್ಡ್ ರಿಪ್ರೊಡಕ್ಷನ್ ಇಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಡಿಫೈನಿಂಗ್ ಕ್ಯಾರೆಕ್ಟರ್. ಬಿಕಾಸ್ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ನ ನಾನು ನಿಮಗೆ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಸ್ನಲ್ಲಿ. So can we say now the metabolic reactions are the defining character or the fundamental character ಅಂತ ಪ್ರಶ್ನೆ ಬಂದಾಗ you must answer metabolic reactions are fundamental character as well as it has a defining character, because ನಾವು chemical reactions ಅನ್ನ ಎರಡೂ ಕಡೆ ನೋಡ್ತಾ ಇದ್ದೀವಿ. We are seeing the chemical reaction inside the body of an organism and also outside the body of an organism. ಎರಡೂ ಕಡೆ ನಾವೇನು ಮಾಡ್ತಾ ಇದ್ದೀವಿ, chemical reactions ಅನ್ನ ನೋಡ್ತಾ ಇದ್ದೀವಿ. ಬಟ್ ಒಂದು ಕಡೆ ಅದನ್ನು ನಾವು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದೀವಿ, ಆಸ್ ಇಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ಅವರ್ ಬಾಡಿ. ಓಕೆ, ಸೊ ಮೆಟಬಾಲಿಕ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದ ಫಂಡಮೆಂಟಲ್ ಕ್ಯಾರೆಕ್ಟರ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಫಂಡಮೆಂಟಲ್ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ಡಿಫೈನಿಂಗ್ ಕ್ಯಾರೆಕ್ಟರ್. ಇದನ್ನು ನಾವು ಫಂಡಮೆಂಟಲ್ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಸಾಧ್ಯ ಇದೆ. ಓಕೆ, so this is all about the third character which you need to understand in the living world. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ಸೆಷನಲ್ಲಿ ನಾನು ಹೇಳಿದಂಥ ಎಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ತಿಳ್ಕೊಳ್ಬೇಕಾಗಿರೋದು ಅನಬಾಲಿಸಮ್, ಕೆಟಬಾಲಿಸಮ್, ಇನ್ ವಿಟ್ರೋ, ಈ ವರ್ಡ್ಸನ್ನು ನೀವು ನೆನಪಿಟ್ಕೊಳ್ಬೇಕು. ಅದು ಏನು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್, kindly like, share and subscribe to my channel and let us meet in the next video. Thank you.